ಬ್ರದರ್ DCP B7535DW ಈ ಪ್ರಿಂಟರಲ್ಲಿ ರಿಪ್ಲೇಸ್ ಟೋನರ್ ಅಂತ ಎರರ್ ಬರುತ್ತೆ. ಅದನ್ನು ಹೇಗಪ್ಪ ಕ್ಲಿಯರ್ ಮಾಡೋದಂದರೆ, ನೀವು ತುಂಬ ವಿಡಿಯೋ ನೋಡಿರ್ತೀರಿ. ಕ್ಲಿಯರ್ ಬಟನ್ನ 3 ಸಾರಿ ಪ್ರೆಸ್ ಮಾಡಿ, ಆಮೇಲೆ 1 ಸತಿ ಪ್ರೆಸ್ ಮಾಡಿ, ಆಮೇಲೆ 2 ಸತಿ ಪ್ರೆಸ್ ಮಾಡಿ. ಆ ಥರದ್ದು ಏನಿರಲ್ಲ. ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ಯಾವ ಥರ ರಿಸೆಟ್ ಮಾಡೋದು ಅಂತ. ಆ ಥರ ನೀವು ರಿಸೆಟ್ ಮಾಡಿದರೆ ನಿಮ್ಮದು ಪ್ರಿಂಟರು ನೀಟಾಗಿ ರಿಪ್ಲೇಸ್ ಟೋನರ್ ಅಥವಾ ರಿಪ್ಲೇಸ್ ಡ್ರಮ್ ಎರರ್ ಹೋಗುತ್ತೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ಒಂದು ಸಾರಿ ನಾನು ಇದನ್ನು ಆಲ್ರೆಡಿ ರಿಸೆಟ್ ಮಾಡಿದ್ದೀನಿ. ಹಾಗೆ ನಿಮಗೆ ಇನ್ಫಾರ್ಮೇಷನ್ ಸಿಗಲಿ ಅಂತ ಇನ್ನೊಂದು ಸಾರಿ ನಿಮಗೆ ತೋರಿಸ್ತೀನಿ. ಇವಾಗ ಮೊದಲು ನಾನು ಡ್ರಮ್ನ ಹೇಗೆ ರಿಸೆಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಕ್ಯಾಪ್ ಓಪನ್ ಮಾಡ್ಕೊಂಡು ಓಕೆ ಬಟನ್ ಮತ್ತು ಪ್ಲಸ್ ಬಟನ್ನ ಒಂದು ಸಾರಿ ಪ್ರೆಸ್ ಮಾಡಿ. ಆವಾಗ ನಿಮಗೆ ನೋಡಿ ರಿಸೆಟ್ ಡ್ರಮ್ ಅಂತ ಬಂತಲ್ಲ, ಆವಾಗ ಪ್ಲಸ್ ಓಕೆ ಬಟನ್ ಒತ್ತಿ. ಓಕೆ ಬಟನ್ ಒತ್ತಿದ ಮೇಲೆ ಅಪ್ಸೈಡ್ ಬಟನ್ ಒತ್ತಿದರೆ ನಿಮ್ಗೆ ಏನಾಗುತ್ತೆ, ರಿಸೆಟ್ ಆಗುತ್ತೆ. ಅದಾದಮೇಲೆ ನಿಮಗೆ ಈಗ ರಿಪ್ಲೇಸ್ ಟೋನರ್ ಅಂತ ಯಾರು ಬರುತ್ತಲ್ಲ, ಇದನ್ನು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ತುಂಬ ಈಸಿ ಇದೆ, ಏನು ಭಾಳ ಏನು ಕಷ್ಟ ಇಲ್ಲ. ಕ್ಯಾಪನ್ನ ಓಪನ್ ಮಾಡಿಕೊಂಡು, ಫ್ರಂಟ್ ಕವರ್ನ ಓಪನ್ ಮಾಡಿಕೊಂಡು, ಇವಾಗ ನೋಡಿ ಫ್ರಂಟ್ ಕವರ್ನ ಓಪನ್ ಮಾಡಿಕೊಂಡು ಕ್ಲಿಯರ್ ಮತ್ತು ಸ್ಟಾಪ್ ಬಟನ್ ಇತ್ತಲ್ಲ, ಎರಡನ್ನೂ ಒಂದೇ ಸಾರಿ ಪ್ರೆಸ್ ಮಾಡಿ ಫಾಸ್ಟಾಗಿ ಕ್ಲಿಯರ್ ಬಟನ್ನ ಒತ್ತಬೇಕು. ನಾನು ಮಾಡ್ತಿದ್ದೀನಲ್ಲ ಅದೇ ಥರ. ಓಕೆ, ಇಷ್ಟೇ. ಆಮೇಲೆ ಓಕೆ ಬಟನ್ ಪ್ರೆಸ್ ಮಾಡಿಕೊಂಡು ಪ್ಲಸ್ ಬಟನ್ ಒತ್ತಿದರೆ ನಿಮ್ಮದು ಟೋನರ್ ರಿಸೆಟ್ ಆಗುತ್ತೆ. ಹೇಳಿದ್ದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಾರಿ ವಿಡಿಯೋನ ನೋಡಿ, ಅರ್ಥ ಆಗುತ್ತೆ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ನಮಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.